ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 94 ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾನೇ ಒಂದು ಚರ್ಚೆ ಮಾಡ್ಕೊಂತ ಹೋಗೋಣ. ಮನೆಗೆ ಯಾರೆಲ್ಲ ಫ್ಯಾಮಿಲಿ ಅತಿಥಿಗಳು ಬರ್ತಾರೆ, ಕಂಟೆಸ್ಟೆಂಟ್ಗಳ ಅಮ್ಮಂದಿರಾಯ್ತು, ಅಕ್ಕಂದಿರಾಯ್ತು, ತಂಗಿಯರಾಯ್ತು, ಒಂದಿಷ್ಟು ಬಂದು ಅವರಿಗೆ ಸಜೆಷನ್ ಕೊಟ್ಟು ಹಿಂಗ ಆಡು, ಈ ರೀತಿ ದಾರಿ ತಪ್ತಾ ಇದೆಯಾ, ಅವ್ರ ಜೊತೆ ಆಟ ಆಡಬೇಡ, ಇವ್ರ ಜೊತೆ ಬೇರೆ ಹಂಗೆ ಹಿಂಗೆ ಅಂತ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಸಂಭವ ಜಾಸ್ತಿ ಇರ್ತೈತಿ ಈ ಒಂದು ವೀಕಲ್ಲಿ. ಪ್ರತಿ ಸೀಸನ್ ನಂತೆ ಈ ಸೀಸನ್ ಸಹಿತ ಒಂದು ಪಾಸ್ ಆನ್ ಪ್ಲೇ ಹೊಸ ಗೇಮು ಯಾವುದೇ ರೀತಿ ಒಂದು ಡಿಸೈನ್ ಮಾಡೋಕ್ಕೆ ಇವರಿಗೆ ಆಗಲ್ವಾ, ಅಥವಾ ಇದೇ ಗೇಮು ಈ ಒಂದು ಟಾಸ್ಕಿಗೆ ಅನ್ವಯ ಆಗುತ್ತಾ ಅನ್ನೋದನ್ನೇ ಪ್ರಶ್ನೆ ಮಾಡಬೇಕಾಗತ್ತೆ. ಫ್ಯಾಮಿಲಿಯವರು ಬಂದಾಗ ಪಾಸ್ ಕೊಡೋದು ಯಾಕೆ, ಈ ಒಂದು ಪಾಸ್ ಕೊಡಲೇಬೇಕಾ, ಕರೆಸಿರೋದೇ ನೋಡೋಕೆ ಮಾತಾಡ್ಸೋಕ್ಕೆ ಅಂತೇಳಿ, ಅದರಲ್ಲಿ ಈ ಪಾಸ್ ಬೇರೆ ಅಂತ ಕೇಳು. ಇದನ್ನೇ ನೋಡಿ ತುಂಬ ಬೇಜಾರಾಗುತ್ತೆ. ಮುಂದಿನ ವರ್ಷ ಆದರೂ ಈ ಒಂದು ಫ್ಯಾಮಿಲಿ ರೌಂಡ್ಗೆ ಬೇಕಾಗಿರ್ತಕ್ಕಂಥ ಒಂದು ಹೊಸ ಡಿಸೈನನ್ನು ಕ್ರಿಯೇಟ್ ಮಾಡಿಕೊಂಡು ಪ್ರಸಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಒಂದು ಆಶೆ ಆಗಿರ್ತೈತಿ. ಭವ್ಯ ಅವ್ರನ್ನ ಕನ್ಫ್ಯೂಷನ್ ರೂಮಿಗೆ ಕರಿತಾರೆ. ಇವರ ಒಂದು ಅಕ್ಕ ಆಗಿರ್ತಕ್ಕಂಥವ್ರು ಮಾಸ್ಕ್ ಹಾಕೊಂಡು ಕುಂತ್ಕೊಂಡಿರ್ತಾರೆ. ಸರ್ಪ್ರೈಸ್ ಆಗಿ ಕಂಡುಹಿಡಿತಾರೆ ಭವ್ಯ ಅವರು. ಎಲ್ಲರಿಗೂ ಪರಿಚಯ ಮಾಡ್ಕೊಳ್ತಾರೆ, ಇವ್ರು ನಮ್ಮ ಅಕ್ಕ ದಿವ್ಯಾ ಅಂತೇಳಿ. ಸೊ ಎಲ್ಲರೂ ತುಂಬ ಎಕ್ಸೈಟ್ ಆಗ್ತಾರೆ. ಒಳ್ಳೆ ಫಿಗರ್ ಬಂದಿದೆ, ನಮಗೆ ನೋಡೋಕೆ ಕಣ್ ತಂಪಾಗ್ತಾ ಇದೆ, ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ತರಲೆ ತಮಾಷೆ ಮಾಡ್ತಾರೆ ಇವರ ಅಕ್ಕನಿಗೆ. ನನ್ನ ಮಗಳಾಗಿರ್ತಕ್ಕಂಥವ್ರು ಯಾರು ಅವರು ಎಲ್ಲರಿಗೂ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ಕೊಡ್ತಾರೆ. ಹೊಸ ವರ್ಷದ ನಿಮಿತ್ತವಾಗಿ ಎಲ್ಲರಿಗೂ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ಕೊಡ್ತಾರೆ. ಈ ಒಂದು ಗ್ರೀಟಿಂಗ್ಸ್ ಕಾರ್ಡ್ನ ಕೊಡೋದನ್ನು ನೋಡ್ಕೇಸಿ ನಮಗೆ ಶಾಲಾ ದಿನಗಳು, ಕಾಲೇಜ್ ದಿನಗಳು ನೆನಪಾದ ದಿನಬೋದು. ಒಂದಿಷ್ಟು ನಮಗೆ ಸ್ಪೆಷಲ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದಿಷ್ಟು ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ಕೊಡುವ, ಅವರಿಗೆ ಸ್ವಲ್ಪ ಶುಭಾಶಯ ಕೋರುವ ಒಂದು ಮನೋಗುಣ ಜಾಸ್ತಿ ಇತ್ತು ಆ ಒಂದು ಟೈಮಲ್ಲಿ, ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಅಂತ ಹೇಳ್ಬೋದು. ನಮಗೆ ಯಾರು ಹತ್ತಿರವಾಗಿರ್ತಾರೋ ಅವ್ರಿಗೆಲ್ಲರಿಗೂ, ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ, ಆಮೇಲೆ ಆತ್ಮೀಯರಿಗೆಲ್ಲರಿಗೂ ಗ್ರೀಟಿಂಗ್ಸ್ ಕಾರ್ಡನ್ನು ಕೊಟ್ಟು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ ಅನ್ನೋ ಒಂದು ದೃಷ್ಟಿ ನಮಗೆ ಸ್ವಲ್ಪ ಮೆಲುಕು ಹಾಕುವಾಗೆ ಮಾಡ್ತು ಅಂತ ಹೇಳ್ಬೋದು ಈ ಒಂದು ಸನ್ನಿವೇಶ. ಸೊ ಇದಾದ ನಂತರ ಅವ್ರ ಅಮ್ಮವರ ಎಂಟ್ರಿ ಆಗ್ತೆ. ನನ್ನ ಮಗಳಿಗೆ ಕ್ವಾಟ್ಲೆ ಕೊಟ್ಟು ತರಲೆ ಮಾಡಿ ಗೋಳಾಡಿಸ್ತೀರಾ ಹಂಗೆ ಹಿಂಗೆ ಅಂತೇಳಿ ಅವ್ರ ತಾಯಿಯವರು ಇರ್ತಕ್ಕಂಥವ್ರು ಎಲ್ಲರಿಗೂ ಕ್ಲಾಸ್ ತಗೊಳ್ತಾರೆ ಅಂತ ಹೇಳ್ಬೋದು. ಅವ್ರ ಫ್ಯಾಮಿಲಿ ಕಡೆಗಿಂತ ಚಿಕನ್ ತಂದಿರ್ತಾರೆ, ಬಾರಿಸ್ತಾರೆ, ಸಖತ್ತಾಗಿ ಬಾರಿಸ್ತಾರೆ ಅಂತ ಹೇಳ್ಬೋದು ಎಲ್ಲರೂ ಸೇರಿಕೊಂಡು. ಸೊ ಇದಾದ ನಂತರ ವಿಕ್ರಮ್ನ, ದಿವ್ಯ ಅವ್ರನ್ನ ಕೂರಿಸ್ಕೊಂಡು ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯ ಫ್ರೆಂಡ್ಶಿಪ್ ಆಗಿ ನಿಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ನೀವು ಹೀಗೆ ಮುಂದುವರಿತಾ ಇರಿ. ನಿಮ್ಮ ಮಗಳಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೀರಾ ವಿಕ್ರಮ್ ಅವರೇ, ಧನ್ಯವಾದಗಳು ನಿಮಗೆ ಅಂತೇಳಿ ವಿಕ್ರಮ್ ಅವರಿಗೆ ಭವ್ಯ ಅವ್ರ ತಾಯಿಯವರು ಧನ್ಯವಾದಗಳಂತ ಸೂಚಿಸ್ತಾರೆ. ನಂತರ ಧನರಾಜ್ ಅವರು ಶಂಕರ್ನಾಗ್ ಸ್ಟೈಲಲ್ಲಿ ಒಂದಿಷ್ಟು ಮಿಮಿಕ್ರಿ ಮಾಡ್ತಾರೆ. ದಿವ್ಯಾ ಅವರಿಗೆ, ನೀವು ಬಂದಿದ್ದು ನಮಗೆ ತುಂಬಾನೇ ಖುಷಿಯಾಗಿದೆ, ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತ್ರಿವಿಕ್ರಮ ತಾಯಿ ಬಂದ ನಂತರ ಅವರ ಒಂದು ಕ್ಯಾರೆಕ್ಟರ್ಗಳನ್ನು, ಮಂಜು ಅವ್ರ ಕ್ಯಾರೆಕ್ಟ್ರು, ಹನುಮಂತ ಅವ್ರ ಕ್ಯಾರೆಕ್ಟ್ರು, ಆಮೇಲೆ ಧನರಾಜ್ ಅವ್ರ ಕ್ಯಾರೆಕ್ಟ್ರು, ಭವ್ಯ ಅವ್ರ ಕ್ಯಾರೆಕ್ಟ್ರು, ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನು ಅವ್ರದ್ದು ಸ್ಟೈಲಲ್ಲಿ ಇಮಿಟೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ತ್ರಿವಿಕ್ರಮ್ ಅವ್ರನ್ನ ಆಕ್ಟಿವಿಟಿ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಮ ತಾಯಿಯವ್ನ ಫೋಟೋವನ್ನು ಜೋಡಿಸಿದ್ನಪ್ಪ ಅಂದರೆ 10 ನಿಮಿಷದೊಳಗೆ ಜೋಡಿಸಿದ್ನಪ್ಪ ಅಂದರೆ ನಿಮ್ಮ ತಾಯಿಯನ್ನು ಭೇಟಿ ಆಗ್ಬೋದು ಅಂತೇಳಿ ಒಂದು ಟಾಸ್ಕ್ ಕೊಡ್ತಾರೆ. ಆ ಒಂದು ಟಾಸ್ಕಲ್ಲಿ ಅವ್ರನ್ನ ಮಾತಾಡೋದನ್ನ ನೋಡ್ಕೊತ ಪಜಲ್ ಕಂಪ್ಲೀಟ್ ಆಗಂಗಿಲ್ಲ, ಅವ್ರ ತಾಯಿಯವ್ರನ್ನ ಹೋಗ್ರಿ ಮನೆ ಬಿಟ್ಟು ಹೋಗಿ ಅಂತ ಕಳಿಸ್ತಾರೆ. ತುಂಬಾ ಬೇಜಾರು ಮಾಡ್ಕೊತಾರೆ ಮನೆಯವರೆಲ್ಲರೂ. ಹಾಗೆಯೇ ತ್ರಿವಿಕ್ರಮ್ ಅವ್ರು ಸಹಿತ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಅಂಥ ಚಿಕ್ಕ ಮಕ್ಕಳಿಗೆ ಅದು ಸಹಿತ ಗೊತ್ತಾಗುತ್ತೆ, ಮತ್ತೆ ಒಳ್ಳೆ ರಿಟರ್ನ್ ಕರೆಸ್ತಾರೆ ಅಂತೇಳಿ ಅವ್ರ ತಾಯಿಯವ್ರನ್ನ ಕರೆಸಿರೋದೇ ಮಾತಾಡೋಕ್ಕೆ, ಕರೆಸಿ ಕುಂತರಿಸಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಕಳಿಸಿಬಿಟ್ರೆ ಆಗೋಗಿರೋದು. ಅದಕ್ಕೆ ಈ ಪಾಸು, ಆ ಪ್ಲೇ ರಿವೈಂಡು ಅನ್ನೋ ಒಂದು ಆಟ ಬೇರೆ. ತಾಯಿ ಮಗನ ಎಮೋಷನ್ಸ್ಗಳನ್ನು ನೋಡ್ಬೋದು. ತುಂಬಾ ಒಂದಿಷ್ಟು ಎಮೋಷನ್ಸ್ ಕ್ರಿಯೇಟ್ ಆಯ್ತು ಅಂತ ಹೇಳ್ಬೋದು ಇಲ್ಲಿ. ಇವರಿಗೆ ಆಗಿರ್ತಕ್ಕಂಥ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಎಲ್ಲರ ಜೊತೆ ಬೇರೆ ಹಾಗೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದೆಯಾ, ಆಟ ಆಡೋ ಇದೇ ರೀತಿಯಾಗಿ. ದಿವ್ಯಾ ಅವರು ಹನುಮಂತು ಮತ್ತು ಧನರಾಜ್ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಭವ್ಯ ಅವರ ಗುಣಗಾನವನ್ನು ವ್ಯಕ್ತಪಡಿಸಿರ್ತಾರೆ. ಮನೆಯಲ್ಲಿ ಹಂಗೆ ಹಿಂಗೆ ತುಂಟಿ ಜಗಳ ಗಂಟಿ ಹಾಗೆ ಹೀಗೆ ಅಂತೇಳಿ. ಸೊ ಇದಾದ ನಂತರ ರಜತ್ ಅವರ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಅವ್ರಿಗೂ ಸಹಿತ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಅವರ ಹೆಂಡತಿ ಆಗಿರ್ತಕ್ಕಂಥವ್ರು ತಿಳಿಸ್ತಾರೆ. ಮಕ್ಕಳನ್ನ ಇಟ್ಕೊಂಡು ಒಂದು ಸ್ವಲ್ಪ ಎಮೋಷನ್ ಮಾಡಿದ್ರು ಅಂತ ಹೇಳ್ಬೋದು ಬಿಗ್ ಬಾಸ್ ತಂಡದವರು. ನೋಡೋಣ ನಾಳೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಕಾದು ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಎಮೋಷನ್ ವಿಡಿಯೋ ಅಂತ ಹೇಳ್ಬೋದು ಈ ಒಂದು ವಿಡಿಯೋ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.